ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡ್ಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ. ತುಂಬ ದಿನ ಆಯಿತು ನಾನು ವಿಡಿಯೋಸ್ ಮಾಡಿ, ತುಂಬ 5-6 ದಿನವೇ ಆಯಿತು ವಿಡಿಯೋಸ್ ಮಾಡಿ. ಸ್ವಲ್ಪ ಫಂಕ್ಷನ್ ಇತ್ತು, ಹಾಗಾಗಿ ವಿಡಿಯೋಸ್ ಮಾಡೋಕ್ಕೆ ಆಗಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಿಲ್ಲ. ಯಾರೆಲ್ಲ ಆರ್ಡರ್ನ ಮಾಡ್ಕೋತಿದ್ದೀರಾ, ಲೇಟಾಗಿ ಸಿಗ್ತಾ ಇದೆ ಅಂತ ಲೇಟಾಗಿ ರಿಪ್ಲೈ ಕೊಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಫಂಕ್ಷನ್ ಇತ್ತು, ಅದಲ್ಲದೆ ಆರ್ಡರ್ ಕೂಡ ಜಾಸ್ತಿ ಆಗಿ ನನಗೆ ಎಷ್ಟು ಆರ್ಡರ್ಸ್ ಬೇಕಿದೆ ಅಷ್ಟು ಮಾತ್ರ ನಾನು ರಿಪ್ಲೈನ ಕೊಡ್ತಾಯಿದ್ದೀನಿ. ಎಲ್ಲರಿಗೂ ರಿಪ್ಲೈನ ಕೊಡೋಕ್ಕಾಗ್ತಾಯಿಲ್ಲ. ಖಂಡಿತ 1 ದಿನ 2 ದಿನ ಬಿಟ್ಟು ಎಲ್ಲರಿಗೂ ರಿಪ್ಲೈನ ಕೊಡ್ತೀನಿ. ಜಸ್ಟ್ ನೀವು ಸ್ಫಟಿಕ ಬೇಕು ಅಂತ ನನಗೆ ಮೆಸೇಜನ್ನು ಹಾಕಿ ಖಂಡಿತ ನಿಮಗೆ ರಿಪ್ಲೈನ ಕೊಡ್ತೀನಿ, ನನಗೆ ಯಾವಾಗ ಟೈಮ್ ಸಿಗುತ್ತೆ. ಯಾಕೆಂದರೆ ಎಲ್ಲರದು ಆರ್ಡರ್ಸ್ನ ಮಾಡ್ಕೋಬೋದು, ಬಟ್ ಅದಾದಮೇಲೆ ನನಗೆ ಕೊಡೋಕ್ಕೆ ಕಷ್ಟ ಆಗುತ್ತೆ. ನಿಮಗೂ ಕೂಡ ನೀವು ಇನ್ನೂ ಬಂದಿಲ್ಲ ಅಂತೆಲ್ಲ ಹೇಳ್ತೀರಲ್ಲ, ಹಾಗಾಗಿ ಅದಕ್ಕೋಸ್ಕರ ನೋಡಿ. ಇದು ಬಂದು ನನ್ನ ಮಗಳ ಸೇವಿಂಗ್ಸ್. ನನ್ನ ಮಗಳ ಬರ್ಡೇ ಬಂದು ಆಗಸ್ಟ್ 18 ಇದೆ. ಹಾಗಾಗಿ ಅವ್ರ ಬರ್ಡೇಗೆ ಅಂತ ಅವರು ಸೇವಿಂಗ್ನ ಮಾಡ್ಕೊಂಡಿರೋ ಹಣನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಷ್ಟಿದೆ ಏನು ಅನ್ನೋದನ್ನ ನನಗೂ ಗೊತ್ತಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬನ್ನಿ ನೋಡೋದ ಎಷ್ಟಿದೆ ಏನು ಅಂತ. ಅದಲ್ಲದೆ ಅವಳಿಗೆ ಗೋಲ್ಡ್ ಏನಾದರೂ ಹೇರಿಂಗ್ಸ್ ಬೇಕು ಅಂತ ಹೇಳಿದ್ದಾಳೆ. ರಿಂಗ್ ಅಥವಾ ಹೇರಿಂಗ್ಸ್ ಏನಾದರೂ ತೊಗೊಳ್ಳೋದಾ ಅಂತ ಹೇಳಿದ್ಲು. ಹಾಗಾಗಿ ರಿಂಗೇ ನನಗೆ ಅಷ್ಟಾಗಿ ಡಿಸೈನ್ ಇಷ್ಟ ಆಗಿಲ್ಲ ಅಂತ ನಾನು ಹೇರಿಂಗ್ಸ್ನ ಕೊಡ್ಸೋದ ಅಂದ್ಕೊಂಡಿದ್ದೀನಿ. ಕೊಡಿಸಿದ್ದೀನಿ ಕೂಡ, ಮುಂದೆ ನೋಡಿ ಹೇಗಿದೆ ಡಿಸೈನ್ ಅಂತ, ಎಷ್ಟು ಗ್ರಾಮ್ ಇದೆ, ಎಷ್ಟು ಬಂತು, ಹೇಗೆ ಹಣ ಸೇವಿಂಗ್ ಮಾಡಿದ್ಲು ಇವಳು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೊಡ್ತೀನಿ. ಇದು ಬಂದು ಸೇವಿಂಗ್ಸ್ ಬಂದು ಇವಾಗ ಅವರ ಅಜ್ಜಿ ಬಂದಾಗ, ಯಾರಾದರೂ ಮಾಮ ಅವರ ಅತ್ತೆ ಯಾರಾದರೂ ಬಂದಾಗ ಏನು ಮಾಡ್ತಾಳೆ, ಹಣ ಕೊಡ್ತಾರಲ್ಲ, 1 ರೂಪಾಯಿನೂ ಅವಳು ಮಿಸ್ ಮಾಡ್ದೇ ಹಾಕೋತಾಳೆ. ಅವಳು ಉಂಡಿಲಿ ಏನಿದೆ ಅದನ್ನು ಹಾಕ್ಕೊಂಡು ಅವಳು ಸೇವಿಂಗ್ನ ಮಾಡಿಕೊಡ್ತಾಳೆ. ಏನು ತಿನ್ನಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಬಟ್ಟೆ ತೊಗೋಬೇಕು, ಆ ಥರ ಏನು ಕೂಡ ಆಸೆ ಇಲ್ಲ ಅವಳಿಗೆ. ಅವಳಿಗೆ ಬಂದು ಏನಾದರೂ ಗೋಲ್ಡ್ ಸೇವಿಂಗ್ಸ್ ಮಾಡಬೇಕು, ವರ್ಷಕ್ಕೊಂದು ನಾನು ಗೋಲ್ಡ್ ತೊಗೋಬೇಕು ಅಂತ ಆಸೆ ಪಡ್ತಾಯಿದ್ದಾಳೆ. ಆಲ್ರೆಡಿ 3 ವರ್ಷ ಆಯಿತು, 3 ವರ್ಷದಿಂದ ಅವಳು ಗೋಲ್ಡ್ನ ಪರ್ಚೇಸ್ ಮಾಡ್ತಾಯಿದ್ದಾಳೆ. ಏನೋ ಒಂದು ಚಿಕ್ಕ ಪುಟ್ಟ ಅವಳಿಗೆ ಅಂತ. ನಾವು ಕೂಡ ತುಂಬ ಸಪೋರ್ಟ್ ಮಾಡ್ತೀವಿ. ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸ್ ಮಾಡಮ್ಮ, ಅದ್ರ ಮೇಲಿಂದು ಅಮೌಂಟು ನಾನು ಹಾಕಿ ನಾನು ನಿನಗೆ ಕೊಡಿಸ್ತೀನಿ ಅಂತ ನಾನು ಹೇಳಿರ್ತೀನಿ. ಹಾಗಾಗಿ ಅವಳಿಗೂ ಕೂಡ ಖುಷಿಯಾಗಿ ಸೇವಿಂಗ್ನ ಮಾಡ್ತಾಳೆ. ಏನಾದರೂ ತಿನ್ನಬೇಕು ಅನಿಸ್ದಾಗ ಹೇಳ್ತಾಳೆ, ನನಗೆ ಏನಾದರೂ ತಿನ್ನಬೇಕು ಅಂದಾಗ ನಾವೇ ಕೊಡಿಸ್ತೀವಿ. ಅದನ್ನು ಬಿಟ್ಟು ಜಾಸ್ತಿ ಜಂಕ್ ಫುಡ್ ತಿನ್ನಬೇಕು, ಅದು ತೊಗೋಬೇಕು, ಇದು ತಗೋಬೇಕು, ಹಾಗೆ ಹೀಗೆ ಹೇರಿಂಗ್ಸು ಅದೆಲ್ಲ ಆಸೆ ಇಲ್ಲ ಅವಳಿಗೆ. ಸಿಂಪಲಾಗಿರೋಕ್ಕೆ ಆಸೆ. ಹಾಗಾಗಿ ಸೇವಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ಬೇರೆ ಮಕ್ಕಳಾಗೆ ನನಗೆ ಅದೇ ಥರ ಬಟ್ಟೆ ಬೇಕು, ಇದೇ ಥರ ಬಟ್ಟೆ ಬೇಕು, ಅದೇ ಥರ ಶೂಸ್ ಬೇಕು, ಹೇರಿಂಗ್ಸ್ ಬೇಕು, ಬಟ್ಟೆಗೆ ಕಲರ್ ಹೇರಿಂಗ್ಸ್ ಬೇಕು, ಆ ಥರ ಏನೂ ಆಸೆ ಇರಲ್ಲ. ಬಟ್ ನಾವು ಏನು ಕೊಡಿಸ್ತೀವಿ ಅದನ್ನು ಹಾಕೋತಾಳೆ. ಅವಳೇ ಏನೋ ಒಂದು ಕ್ರಿಯೇಟ್ ಮಾಡ್ಕೋತಾಳೆ ಹಾಕೊಳ್ಳೋಕ್ಕೆ. ಆ ಥರ ಮಾಡಿಕೊಂಡು ಏನು ಮಾಡ್ತಾಳೆ, ಎಲ್ಲ ಅಮೌಂಟನ್ನ ಕೊಟ್ಟಾಗ ಅವಳು ಸೇವಿಂಗ್ಸ್ನ ಮಾಡಿ ಇಟ್ಕೊಂಡಿರ್ತಾಳೆ. ಪರವಾಗಿಲ್ಲ, 100 ರೂಪೀಸ್, 200, 300, 500, ಜಾಸ್ತಿ ಇಲ್ಲ, ಒಂದು 5 ನೋಟೋ 4 ನೋಟೋ ಇದೆ, 500 ರೂಪೀಸ್. ಇನ್ನೆಲ್ಲ ಇರೋದು 100 ರೂಪೀಸೇ. 100 ರೂಪೀಸ್ ಅಲ್ವಾ ಜಾಸ್ತಿ ಅವಳಿಗೆ ಕೊಡೋದು. ಹಾಗಾಗಿ 100 ರೂಪೀಸ್ನ ಅವಳು ಸೇವಿಂಗ್ ಮಾಡ್ಕೊಡ್ತಾಳೆ. ಮಧ್ಯೆ ಬಂದು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವ್ರ ಪಪ್ಪ ಕೊಟ್ಟಾಗ ಇಲ್ಲ ನಾನೇನಾದರೂ ಕೊಟ್ಟಾಗ, ಇವಾಗ ನಾವು ಕೊಟ್ಟಾಗ ತಾನೇ ಅವ್ರು ಸೇವಿಂಗ್ಸ್ ಮಾಡೋಕ್ಕಾಗುತ್ತೆ. ಹಾಗಾಗಿ ನಾವು ಕೊಟ್ಟಾಗ ಅದನ್ನು ಏನು ಮಾಡ್ತಾಳೆ ಅಂದರೆ 20 ರೂಪೀಸ್, 10 ರೂಪೀಸ್, 50 ರೂಪೀಸ್ ಕೊಟ್ಟಾಗ ಏನು ಮಾಡ್ತಾಳೆ ಅದನ್ನೆಲ್ಲ ಕೂಡಿಟ್ಕೋತಾಳೆ. ಅದಾದಮೇಲೆ ಚೇಂಜನ್ನು ನನಗೆ ಕೊಟ್ಬಿಟ್ಟು 100 ರೂಪೀಸ್ ನೋಟ್ನ ಇಸ್ಕೊಂಡು ಅವಳು ಹುಂಡಿಗೆ ಹಾಕೋತಾಳೆ. ಆ ಥರ ಮಾಡ್ತಾಳೆ.
ಚಿಲ್ಲರೆನೇ ಹಾಕಿದ್ರೆ ಬೇಗ ತುಂಬೋಗುತ್ತೆ ಮಮ್ಮಿ ಬೇಡ ಅಂತ ಹೇಳಿ ಚೇಂಜ್ ಎಲ್ಲ ನಮಗೆ ಕೊಟ್ಬಿಟ್ಟು ಅವಳು 100 ರುಪೀಸ್ ನೋಟ್ನ ಹಾಕೋತಾಳೆ. ಖುಷಿ ಆಗುತ್ತೆ, ಮಕ್ಕಳು ಇಷ್ಟು ಬುದ್ಧಿವಂತಿಂದ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಖುಷಿ ಆಗುತ್ತೆ. ಮುಂದೆ ಒಂದಿನ ಪರವಾಗಿಲ್ಲ ನಾವು ಹೇಳ್ಕೊಟ್ಟಿಲ್ಲ ಅಂದರೂ ಅವ್ರ ಸೇವಿಂಗ್ಸ್ನ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆನೂ ಕೂಡ ನಮಗೂ ಕೂಡ ಬಂದಿರುತ್ತೆ ಅಲ್ವಾ. ತುಂಬ ಖುಷಿ ಆಗುತ್ತೆ. ಅವರೆಲ್ಲ ಹೇಳಬೇಕಾದ್ರೆ ಏನೋ ಒಂದು ಅವ್ರ ಕೈಗಿಲ್ಲ ಆದಷ್ಟು ನನಗೆ 20,000ನೇ ಸೇವಿಂಗ್ಸ್ ಮಾಡು, 50,000ನೇ ಸೇವಿಂಗ್ಸ್ ಮಾಡು ಅಂತ ಒತ್ತಾಯನೂ ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸ್ನ ಮಾಡಿ ಅಂತ ನಾನು ಹೇಳ್ತೀನಿ. ಇವಾಗಿಂದ ಅವರು ಸೇವಿಂಗ್ಸ್ನ ನಾವು ಸ್ಟಾರ್ಟ್ ಮಾಡಿದ್ರಿ ಅವ್ರಿಗೆ ಹೇಳಿ, ಆವಾಗ ದೊಡ್ಡವರಾದಾಗೂ ಕೂಡ ಅವರು ಅವ್ರ ಮಕ್ಳಿಗೆ ಹೇಳ್ಕೊಡ್ತಾರೆ, ಅವರು ಕೂಡ ಕಲಿತಾರೆ ಅಲ್ವಾ. ಇವಾಗ ಚಿಕ್ಕ ಅಮೌಂಟ್ ಇರ್ಬೋದು, ನಾಳೆ ಬಂದು ಮದುವೆಗಿದ್ವಿ ಆದಾಗ ದೊಡ್ಡ ಅಮೌಂಟ್ ಬಂದಾಗ ಸೇವಿಂಗ್ಸ್ ಅನ್ನೋದು ಅವ್ರಿಗೆ ತಲೆಗೆ ಮೈಂಡ್ಗೆ ಬರುತ್ತೆ, ಐಡಿಯಾಸ್ ಬರುತ್ತೆ. ಈಗೆಲ್ಲ ಹೀಗೆ ಮಾಡಬೇಕು, ಈಗೆಲ್ಲ ಈಗ ಸೇವಿಂಗ್ಸ್ ಮಾಡಬೇಕು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಬೇರೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಐಡಿಯಾಸ್ ಅವ್ರಿಗೆ ಬಂದಿರುತ್ತೆ ಆಲ್ರೆಡಿ. ಹಾಗಾಗಿ ನಮಗೆ ಆವಾಗ ಟೆನ್ಷನ್ ಇರಲ್ಲ. ಬುದ್ಧಿ ಹೇಳ್ಕೊಡ್ಬೇಕು, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ಕೊಡ್ಬೇಕು ಅಂತ ಟೆನ್ಷನ್ ಇರೋದಿಲ್ಲ. ಇವಾಗಿಂದನೇ ನೋಡಿ ಕಲ್ತಿದ್ದು. ಫಸ್ಟು ನಾವು ಚಿಕ್ಕವರಿಂದಂಗೆ ಅಂದರೆ ಈಗ ಒಂದು 5 ವರ್ಷ ಇದ್ದಾಗಲಿಂದನೇ ನಾನು ಕಾಯಿನ್ಸ್ಗಳನ್ನ ಕೊಟ್ಟು ನಾನು ಅವ್ರ ಕೈಲೇ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ದೊಡ್ಡವರಾದಮೇಲೆ 10 ರೂಪಾಯಿ 20 ರೂಪಾಯಿ ಆ ಥರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಇವಾಗ ಸ್ವಲ್ಪ ಏನು ಮಾಡ್ತಾಯಿದ್ದಾಳೆ ಅಂದರೆ 50 ರುಪೀಸ್ 100 ರುಪೀಸ್ ಆ ಥರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಪರವಾಗಿಲ್ಲ, ಖುಷಿ ಆಯಿತು. ಎಲ್ಲರೂ ಕೂಡ ಅವ್ರಿಗೆ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ. ಯಾರೆಲ್ಲ ಮತ್ತೆ ವಿಶ್ ಮಾಡ್ತೀರಾ ಅಂತ ಗೊತ್ತು, ಯಾರೆಲ್ಲ ಅಡ್ವಾನ್ಸಾಗಿ ವಿಶ್ ಮಾಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ಥರ ಹೇಳ್ಕೊಡಿ. ಸೇವಿಂಗ್ಸ್ನ ಮಾಡೋದಾಗಲಿ ಇಷ್ಟೇ ಮಾಡಬೇಕು, 100 ರುಪೀಸೇ ಮಾಡಬೇಕು ಅಂತ ಏನಿಲ್ಲ. ಕಾಯಿನ್ಸ್ ಆದರೂ ಪರವಾಗಿಲ್ಲ, ಕಾಯಿನ್ಸು ಕೂಡ ಅವರು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು. ಮೊದಲ ಹೆಜ್ಜೆ ಅಂತಲೇ ನಾವು ಹೇಳ್ಬೋದು ಕಾಯಿನ್ಸಿಂದ ಸ್ಟಾರ್ಟ್ ಮಾಡೋದು. ನಾವು ಕೂಡ ಕಾಯಿನ್ಸಿಂದನೇ ಸ್ಟಾರ್ಟ್ ಮಾಡಿದ್ದು. ಕಾರ್ಡ್ಗಳು 1 ರೂಪಾಯಿ ಕಾರ್ಡ್ನ ಕಟ್ತಾಯಿದ್ದು ನೆನಪಿದೆಯಾ ಎಲ್ಲರಿಗೂ ಕೂಡ. ಚಿಲ್ಲರೆ ಅಂಗಡಿಗಳಲ್ಲಿ ಫಸ್ಟೆಲ್ಲ ಕಾರ್ಡ್ಗಳು ಸಿಗ್ತಾಯಿತ್ತು. ಒಂದು 5 ರೂಪಾಯಿ ಕೊಟ್ಟರೆ ಕಾರ್ಡ್ ಬರ್ತಾಯಿತ್ತು. ಅದರಲ್ಲಿ ನಾವು ಅವ್ರಿಗೆ ಹಣ ಕೊಟ್ಟು ಬರ್ಸ್ಕೊಂಡು ಬರ್ತಾಯಿದ್ದು. ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆ ಥರ ಮಾಡ್ತಾಯಿದ್ದೆ. ಅದು ಬಂದು 500 ರೂಪಾಯಿ 1000 250 ಆ ಥರ ಕಾರ್ಡ್ ಇರ್ತಾಯಿದ್ದು. ಆ ಥರ ಮಾಡಿಸ್ಕೊಂಡು ಬರ್ತಾಯಿದ್ದೆ. ಅದರಲ್ಲೇ ಸೇವಿಂಗ್ಸ್ ಮಾಡ್ತಾಯಿದ್ದೆ. ನಮಗೆ ಒಂದು 200 ರೂಪಾಯಿ ಸೇರಿಸಿದ್ರೆ ಆವಾಗಿನ ಕಾಲದಲ್ಲಿ ತುಂಬ ಜಾಸ್ತಿ, ಅದೇ ಗ್ರೇಟ್ ಫೀಲು. ಏನೋ ಒಂಥರ ಖುಷಿ ಆಗ್ತಾಯಿತ್ತು, ನಾನು ಸೇರಿಸಿರೋ ಹಣ ಅಂತ. ಈಗಿನ ಕಾಲದ ಮಕ್ಕಳು ನೋಡಿ ಎಷ್ಟೆಲ್ಲ ಹಣ ಸೇರಿಸಿದ್ದಾರೆ ಅಂದರೆ 1 ವರ್ಷ ಆಯಿತು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ. ಪರವಾಗಿಲ್ಲ, ಖುಷಿ ಆಯಿತು ನನಗೆ. ಸಾಕಿಷ್ಟು ಸೇರಿಸಿದ್ದು ಅಂತ ಹೇಳ್ತೀನಿ. ಎಷ್ಟು ಸೇರಿಸಿದ್ದಾಳೆ ಏನು ಅಂತ ಹೇಳ್ತೀನಿ. ಮತ್ತು ಏನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಗೋಲ್ಡ್ ಬಂದು ಏನು ಪರ್ಚೇಸ್ ಮಾಡಿದ್ದೀವಿ, ಏನು ತೊಗೊಂಡು ಬಂದೆ ಪ್ರತಿಯೊಂದು ಕೂಡ ತೋರಿಸ್ತೀನಿ. ಮತ್ತು ಎಷ್ಟು ಗ್ರಾಮ್ ಇದೆ, ಅದಾದಮೇಲೆ ಎಷ್ಟು ಅಮೌಂಟ್ ಆಯಿತು ಎಲ್ಲನೂ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದೇ ನೋಡಿ. ನೀವು ಕೂಡ ಸೇವಿಂಗ್ಸ್ ಆಗಲಿ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಸೇವಿಂಗ್ಸ್ ಬಗ್ಗೆ ನೀವು ಕೂಡ ಗಮನವನ್ನು ಕೊಡಿ. ಒಳ್ಳೆಯದಾಗಲಿ ನಿಮಗೂ ಕೂಡ, ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ. ಸೇವಿಂಗ್ಸ್ ಅನ್ನೋದು ತುಂಬ ಮುಖ್ಯ ನಮ್ಮ ಜೀವನದಲ್ಲಿ. ಸೇವಿಂಗ್ಸ್ ಅನ್ನೋದು ತುಂಬ ಮುಖ್ಯವಾದ ಪಾಠ. ದುಡ್ಡು ಇಲ್ಲ, ಹಣ ಇಲ್ಲ ನಮ್ಮ ಕೈಯಲ್ಲಿ ಅಂದರೆ ಹೇಗೆ ನೋಡ್ತಾರೆ ಅಂದರೆ ಕೀಳಾಗಿ. ನಿಜ, ಯಾರಿಗೂ ಬೇಡ, ಯಾವ ಶತ್ರುಗೂ ಬೇಡ ಅನ್ಸ್ಬಿಡುತ್ತೆ, ಅಷ್ಟು ಕೀಳಾಗಿ ನೋಡ್ತಾರೆ. ಅದಕ್ಕೋಸ್ಕರ ಹಣನ ಸೇವಿಂಗ್ಸ್ ಮಾಡಿ, ಆದಷ್ಟು ಸೇವಿಂಗ್ಸ್ನ ಮಾಡಿ ನಿಮ್ಮ ಫ್ಯೂಚರ್ಗೆ ಏನು ಬೇಕು, ಯಾವುದ್ಯಾವುದಕ್ಕೆ ಏನೇನು ಬೇಕೋ ಇಟ್ಕೊಳ್ಳಿ. ನೋಡಿ, ಇದರಲ್ಲಿ ಬಂದು ಒಟ್ಟು 15,000 ಚಿಲ್ಲರೆ ಇದೆ. ಅದಾದಮೇಲೆ ಮಿಕ್ಕಿದ್ದು ನೋಡೋದ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಹಾಕಿ ಅವ್ರಿಗೆ ನಾನು ಗೋಲ್ಡ್ನ ಕೊಡಿಸ್ತೀನಿ. ಹಾಗೂ ಹೀಗೂ ಆವಾಗಲೇ ಅವತ್ತಿನ ದಿನವೇ ಹೋಗಿ ನಾವು ಗೋಲ್ಡ್ನ ಪರ್ಚೇಸ್ ಮಾಡಿ ಬಂದಾಯಿತು. ನೋಡಿ, ಹೇರಿಂಗ್ಸ್ ತಂದಿದ್ದೀನಿ ಇವಳಿಗೆ. ಇಷ್ಟ ಆಯಿತು, ಡೈಲಿ ಯೂಸ್ಗೆ ಹೇರಿಂಗ್ಸ್ ಬೇಕಾಗಿತ್ತು ಅವಳಿಗೆ. ಅವಳು ಬಂದಿದ್ದು ಇವಾಗ ಬೆಳ್ಳಿದು ಹಾಕಿದ್ದು. ಅದನ್ನು ಬಿಟ್ಟು ನಾನು ಗೋಲ್ಡ್ ಹಾಕೋದ, ಚಿಕ್ಕದಾಗಿ ಪುಟ್ಟದಾಗಿ, ಜಾಸ್ತಿ ದೊಡ್ಡದು ಬೇಡ, ಜಾಸ್ತಿ ಚಿಕ್ಕದು ಬೇಡ, ಮೀಡಿಯಮ್ಮಿಗಿರೋದು ತೊಗೊಂಡು ಹಾಕೋದಾ ಅಂತ. ಆದರೆ ತುಂಬ ಗಟ್ಟಿಯಾಗಿರಬೇಕು. ಡೈಲಿ ಯೂಸ್ಗೆ ಅಂತ ಹೇಳಿದ್ರೆ ಗೊತ್ತಲ್ವಾ, ಮಾಮೂಲಿ
ಸಣ್ಣದು 1 ಗ್ರಾಮ್ದು ಆ ಥರ ಎಲ್ಲ ಹಾಕಿದ್ರೆ ಬೇಗ ಮುರಿದೋಗುತ್ತೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ತಂದೆ. ಆದರೆ ಚಿಕ್ಕದಾದರೂ ಕೂಡ ತುಂಬ ಗಟ್ಟಿ ಇದೆ. ಇದು ಹೇರಿಂಗ್ಸ್ ಬಂದು ತುಂಬ ಗಟ್ಟಿ ಇದೆ. ಇಷ್ಟ ಆಯಿತು, ಅವಳಿಗೂ ಕೂಡ ಇಷ್ಟ ಆಯಿತು. ಅವಳೇ ಸೆಲೆಕ್ಟ್ ಮಾಡಿದ್ದು, ಅವಳಿಗೂ ಕೂಡ ಇಷ್ಟ ಆಯಿತು. ಓಕೆ, ನೋಡೋದ ಅವಳ ಕಿವಿಗೆ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಏನು ಅಂತ. ಇದು ಬಂದು ನಿಮಗೆ ಎಷ್ಟಿದೆ ಏನು ಅನ್ನೋದು ಪೂರ್ತಿ ಬಿಲ್ಲಲ್ಲಿದೆ, ತೋರಿಸ್ತೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದೆ, ತುಂಬ ಗಟ್ಟಿ ಇದೆ. ನಾನು ತರಿಸಿದ್ದು ಇದು ಮಲ್ಬಾರಲ್ಲಿ ಹೋಗಿದ್ದು. ಮಲ್ಬಾರಲ್ಲಿ ನಿಜ ಹೇಳಬೇಕು ತುಂಬ ಒಳ್ಳೆ ಡಿಸೈನ್ಸ್ಗಳಿದೆ, ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಎಲ್ಲ ಥರದ ಡಿಸೈನ್ ಕೂಡ ಇದೆ, ಒಂದೇ ಥರ ಡಿಸೈನ್ ಅಲ್ಲ, ಎಲ್ಲ ಥರದ ಡಿಸೈನ್ ಕೂಡ ಇದೆ ಅದರಲ್ಲಿ. ಖುಷಿ ಆಯಿತು ನನಗೆ ನೋಡಿ. ನೆಕ್ಸ್ಟ್ ಟೈಮ್ ಏನಾದರೂ ದೊಡ್ಡದಾಗಿ ಏನಾದರೂ ಮಾಡಿಸ್ತೀನಿ ಅಂದರೆ ನಾನು ಹೋಗಿ ಅಲ್ಲೇ ತೊಗೊಂಡು ಬರಬೇಕು ಅಂತ. ಇದು ಬಂದು 2 ಗ್ರಾಮ್ 800 ಮಿಲಿ ಇದೆ. ಅಂದರೆ 200 ಗ್ರಾಮ್ ಬಂದು ಕಡಿಮೆ ಇದೆ 3 ಗ್ರಾಮ್ಗೆ. 200 ಮಿಲಿ ಇದ್ದಿದ್ರೆ ಅದು 3 ಗ್ರಾಮ್ ಹೊಲೆ ಆಗ್ತಾಯಿತ್ತು. ಇದು ಬಂದು ಒಟ್ಟಾಗಿ ನಿಮಗೆ ಎಲ್ಲ ಚಾರ್ಜಸ್ ಸೇರಿ ನಿಮಗೆ 43,500 ರೂಪಾಯಿ. ನಾನು ತೋರಿಸಿದ್ದೀನಿ ನೋಡಿ ಬಿಲ್ಲಲ್ಲಿ, 43,500 ರೂಪಾಯಿ ಆಗಿದೆ.